ನಿಮ್ಮ ಜೀವನದಲ್ಲಿ ಹಣ ತಡವಾಗಿ ಬರಲು ಕಾರಣ ಏನು? ಕೆಲವರು ದಿನರಾತ್ರಿ ಶ್ರಮಿಸುತ್ತಾರೆ, ಆದರೆ ಫಲ ಮಾತ್ರ ತಡವಾಗಿ ಸಿಗುತ್ತೆ. ಇನ್ನು ಕೆಲವು ಸ್ವಲ್ಪ ಜನಗಳಿಗೆ ಪ್ರಯತ್ನ ಮಾಡಿದರೆ ಸಾಕು, ಅವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗತ್ತೆ. ಈ ರೀತಿ ಗೊಂದಲಗಳು ಹಲವರಲ್ಲಿ ಇರುತ್ತೆ. ಇದಕ್ಕೆ ಕಾರಣ ನಾವು ಇಂದಿನ ಜನ್ಮದಲ್ಲಿ ಕೆಟ್ಟದು ಒಳ್ಳೆಯದು ಮಾಡುವಂಥದ್ದು, ಅದೇ ಕೆಟ್ಟು ಕರ್ಮಗಳು ಹಾಗೂ ಒಳ್ಳೆಯ ಕರ್ಮಗಳು ಎಲ್ಲವೂ ಕೂಡ ಮೊದಲೇ ಪೂರ್ವ ಜನ್ಮದಲ್ಲೇ ನಿರ್ಧಾರವಾಗಿರುತ್ತದೆ. ಅರ್ಥಾತ್ ಇಂದಿನ ಜನ್ಮದಲ್ಲಿ ನಾವೇನ್ ಮಾಡಿರ್ತೀವಿ ಅದರ ಅನುಸಾರವಾಗಿ ಈ ಜನ್ಮದ ಜಾತಕ, ಗ್ರಹಗತಿ ಎಲ್ಲವೂ ಕೂಡ ಇರುತ್ತದೆ. ಅದಕ್ಕೂ ಮುಂಚೆ ನೀವೇನಾದ್ರೂ ನಿಮ್ಮ ಜಾತಕ ಹಾಗೂ ಗ್ರಹಗತಿ ಚಲನವಲನ ತಿಳಿಬೇಕು ಅಂದ್ರೆ ಈಗಲೇ ಮೇಲಿರುವ ನಂಬರ್ಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ. ಆನ್ಲೈನ್ ಫೋನಿನ ಮುಖಾಂತರ ಕೂಡ ನಿಮ್ಮ ಬಗ್ಗೆ ಜ್ಯೋತಿಷ್ಯ ಕೇಳ್ಬೋದು. ನೋಡಿ, ಈ ಜನ್ಮದಲ್ಲಿ ಯಾರಿಗೆ ಎಷ್ಟು ಹಣ, ಐಶ್ವರ್ಯ, ಹೆಸರು, ಕೀರ್ತಿ, ಪ್ರತಿಷ್ಠೆಗಳು ಸಿಗಬೇಕೋ ಅದು ಸಿಕ್ಕೇ ಸಿಗುತ್ತೆ. ಅದು ಪ್ರಕೃತಿ ನಿಮ್ಗೆ ಕೊಟ್ಟೆ ಕೊಡುತ್ತೆ. ಎಲ್ಲರೂ ಕೂಡ ಕರ್ಮ ಅನ್ನೋದನ್ನ ನೀವು ಕೇಳಿದಿರಾ, ಆದ್ರೆ ಕರ್ಮಕ್ಕೆ ಅಧಿಪತಿ ಯಾರು ಅಂತ ಗೊತ್ತಾ? ಅವರೇ ಶನಿದೇವ. ನಿಮ್ಮ ಕರ್ಮದ ಅನುಸಾರವಾಗಿ ಯಾರಿಗೆ ಏನ್ ಸಿಗ್ಬೇಕು ಅದನ್ನು ಶನೀಶ್ವರನೇ ಕೊಡುವಂತದ್ದಾಗತ್ತೆ. ನಿಮ್ಮ ಜಾತಕದಲ್ಲಿ 2ನೇ ಮನೆ ಧನಸ್ಥಾನ ಹಾಗೂ 11ನೇ ಮನೆ ಲಾಭಸ್ಥಾನ ಚೆನ್ನಾಗಿರ್ಬೇಕು. ರಾಹು ನಿಮ್ಮನ್ನ ಗೊಂದಲಕ್ಕೆ ಸಿಗಾಕಿಸಿ ಹಣ ಕಿತ್ಕೊಂಡ್ರು ಕೂಡ ನ್ಯಾಯಾಧೀಶರಂತೆ ನಿಮಗೇನು ಸಿಗಬೇಕು ಅದು ಶನೀಶ್ವರ ಕೊಟ್ಟೆ ಕೊಡುತ್ತಾರೆ. ಹಾಗೂ ನಿಮಗೆ ಏನು ಸಿಗಬಾರ್ದು, ನೀವೆಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದು ಸಿಗಲ್ಲ. ಎಲ್ಲವೂ ಕೂಡ ಕರ್ಮದ ಫಲಾನುಫಲ ಅಷ್ಟೇ.